ಕರ್ನಾಟಕದಲ್ಲಿ 34 ಜನ ಸಚಿವರಿದ್ದಾರೆ. ಆದರೆ ಆಗಾಗ ಸತೀಶ್ ಜಾರಕಿಹೊಳಿ ಅವರು ಸೆಲೆಕ್ಟೆಡ್ ಸಚಿವರುಗಳ ಜೊತೆಗೆ ಡಿನ್ನರ್ಗೆ ಹೋಗ್ತಾರೆ. ಅಲ್ಲಿ ಒಂದು ರಾಜಕೀಯ ಆಗುತ್ತೆ. ಅವ್ರು ಡಿನ್ನರ್ ಮುಗಿಸ್ಕೊಂಡು ಬಂದು ಮಾರನೇ ದಿನ ನಮಗೆ ಅದೇ ಸುದ್ದಿ, ಅಲ್ಲಿ ಏನೋ ಚರ್ಚೆ ಆಗಿದೆ. ಒಂದಿನ ದಲಿತ DCM 3 ಜನ DCM ಬೇಕು ಅಂತ ಕೇಳ್ತಾರೆ. ಇನ್ನೊಂದಿನ ನಮ್ಮವ್ರನ್ನೇ CM ಮಾಡಿ ಅಂತ ಕೇಳ್ತಾರೆ. ಏನೋ ಒಂದು ನಡೀತಾ ಇದೆ ನಿಮ್ಮ ಒಂದು 4-5 ಜನ ಒಂದು ಗುಂಪಿನಲ್ಲಿ. ಏನು ಆ ಡಿನ್ನರ್ ಮೀಟಿಂಗ್ ಸೀಕ್ರೆಟ್ಸ್ಗಳು? ಅಲ್ಲಿ ಇದೇನೋ ನಾವು 4 ಜನದ ಮಾತ್ರ ಹೈಲೈಟ್ ಆಗುತ್ತೆ. ಇನ್ನೊಂದು ಬೇರೆ ಯಾರು ಕೊಡ್ತಾರೆ, ಅದು ಹೈಲೈಟ್ ಆಗೋಲ್ಲ. ಇನ್ನು ಭಾಳಷ್ಟು ಜನ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಕೊಡ್ತಾರೆ, ಅವರು ಗೆಸ್ಟ್ ಹೌಸಲ್ಲಿ ಕೊಡ್ತಾರೆ. ಅವ್ರವ್ರು ಹಾಗೆ ಆಗಿದೆ, ಇದೇನು ಹೊಸದಲ್ಲ. ನಾವು ಕೂಡಿದ್ದೀವಿ, ಅವರು ಕೂಡಿದ್ದಾರೆ. ನಾವು ಸರ್ಕಾರಿ ಬಂಗಲೆಯಲ್ಲಿ ಕೂಡೋದ್ರಿಂದ ಬಹುಶಃ ಅದಕ್ಕೆ ಹೆಚ್ಚು ಮಹತ್ವ ಬಂದಿರ್ಬೋದು. ಇನ್ನೂ ಕೂಡ ಭಾಳಷ್ಟು ಜನ ಶಾಸಕರಿಗೆ ಕೊಡ್ತಾರೆ, ಮಂತ್ರಿಗಳಿಗೆ ಕೊಡ್ತಾರೆ, ಮಾಜಿ ಮಂತ್ರಿಗಳಿಗೆ ಕೊಡ್ತಾರೆ. ಇದು ಸ್ವಾಭಾವಿಕ, ಇದು ಕೊಡುವಂಥದ್ದು ಒಂದು ಅಲ್ಲ. ಅವ್ರದ್ದು ಯಾರ್ದು ಯಾಕೆ ಪ್ರಶ್ನೆ ಆಗೋದಿಲ್ಲ ಅಂತಂದ್ರೆ, ಇಲ್ಲಿ ಕೂರೋರೆಲ್ಲರೂ ಕೂಡ DCM ರೇಸ್ ಅವರು, CM ರೇಸ್ ಅವರು, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಆಗ್ತೀನಿ, ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನೋ ವಿಶ್ವಾಸ ಇರುವವರು ಮತ್ತು ಆ ಹಂಬಲವನ್ನು ನಮ್ಮ ಎದುರುಗಡೆ ತೋರಿಸ್ಕೊಂಡಿರೋರು. ಆದರೆ CM ಆಗಬೇಕು ಅನ್ಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರು ಒಂದು DCM ಆಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಸದ್ಯ ರಾಜಕಾರಣದಲ್ಲಿ ಏನೋ ಕಾಂಗ್ರೆಸ್ ಒಳಗೆ ಏನೋ ಒಂದು ಗೊಂದಲ, ಹೊರಗಡೆ ಕಾಣಿಸ್ತಾ ಇಲ್ಲ ಅಂತ. ಎಲ್ಲೂ ಕೂಡ ಮುಖ್ಯಮಂತ್ರಿ ಆಗ್ಬೇಕಂತೂ ಹೇಳಿಲ್ಲ, DCM ಆಗ್ಬೇಕಂತೂ ಇಲ್ಲಿವರೆಗೆ ಎಲ್ಲೂ ಹೇಳಿಲ್ಲ. ಆದರೆ ಹೊರಗಡೆ ಕೂಗಿದೆ, ಅದು ಇವತ್ತೆಲ್ಲ ಭಾಳ ಸಿದ್ಧ ಕೂಗಿದೆ. ಸೊ ನಾವೆಲ್ಲೂ ಕೂಡ ಡಿಮಾಂಡ್ ಮಾಡಿಲ್ಲ ಮಾಡ್ಬೇಕಂತ. ಸೊ ಏನಿದ್ರು ಕೂಡ ಪಕ್ಷ ಗಟ್ಟಿಯಾಗಿ ಉಳಿಬೇಕು, ಮತ್ತೊಮ್ಮೆ ಅಧಿಕಾರ ಬರಬೇಕು, ಎಲ್ಲ ಪಕ್ಷದಲ್ಲಿ ಸರಿ ಇರಬೇಕಂದು ಚರ್ಚೆ ಆಗ್ತದೆ ಹೊರತಾಗಿ ಮುಖ್ಯಮಂತ್ರಿ ಬೇಕೇ ಬೇಕು ಆ ರೀತಿಯಾದ ಚರ್ಚೆ ಆಗೋಲ್ಲ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ನಾನು ಮುಖ್ಯಮಂತ್ರಿ ರೇಸ್ನಲ್ಲಿ ಇಲ್ಲ ಅಟ್ ಎನಿ ಟೈಮ್ ಆಫ್ ಮೈ ಪಾಲಿಟಿಕ್ಸ್ ಅಂತ ಹೇಳ್ತೀರಿ? ಎನಿ ಟೈಮ್ ಅಂತ ಹೇಳಿಲ್ಲ, ಮುಂದೆ 28 ಅಂತ ಹೇಳಿದ್ವಿ. 28ರಲ್ಲಿ ನಾವು ಪ್ರಯತ್ನ ಮಾಡ್ತಾ ಹೇಳಿದ್ವಿ. ಆ ಸಂದರ್ಭದಾಗ ನೋಡೋಣ. ಸೊ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಆರಿಸಿ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಯ ಒಂದು ಪ್ರಬಲ ಆಕಾಂಕ್ಷಿ ಅಷ್ಟೇ. ಮಾಡೋದು ಬಿಡೋದು ಅದು ಪಕ್ಷ ಶಾಸಕರ ತೀರ್ಮಾನ. ಅದು ಅಂತಿಮವಾಗಿ ಅವರು ಇದ್ದೇ ಇರ್ತಾರೆ. ಒಂದು ಸರ್ಕಾರ ಬರಬೇಕಾದ್ರೆ 3-4 ಜನ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ನಾನು ಅದ್ರಲ್ಲಿ ಒಬ್ಬಿರ್ಬೋದು.